ನಾವಿಲ್ಲಿ ಹಿಂದಿನ ಅಧ್ಯಾಯದಲ್ಲಿ ವರ್ತುಳ, ವ್ಯಾಸ, ತ್ರಿಜ್ಯ ಮತ್ತು ಜ ಅಂತಕ್ಕಂಥವನ್ನ ಕಂಡಿಡ್ತೀವಿ. ಇವತ್ತು ನಾವೇನ್ ಮಾಡೋದು, ಪರಿಮಿತಿ ಬಗ್ಗೆ ಅಭ್ಯಾಸ ಮಾಡೋದು. ಇದು ಆಕೃತಿ ಹೆಸರೇನು? ಚೌಕೋನ. ಇದು ಆಕೃತಿ ಹೆಸರೇನು? ಚೌಕೋನ ಅಥವಾ ಚೌರಸ ಅಂತ ಹೇಳ್ತಾರಲ್ಲ. ಇದು ಪರಿಮಿತಿ ಹ್ಯಾಂಗ್ ಕಂಡಿಡಿಯೋದು ನೋಡಿ. ಚೌರಸದ ಪರಿಮಿತಿ ಇದು ಏನದ? ಚೌರಸದಲ್ಲ, ಚೌರಸದ ಪರಿಮಿತಿ ನೋಡ್ರಿ. ಯಾರು ಭುಜಗಳು ಏಸದವ ಇಲ್ಲಿ? ಬಾಹು ಅಥವಾ ಭುಜ ಏಸದವ? 4 ಗುಣಿಲೆ ಭುಜ. 4 ಗುಣಿಲೆ ಭುಜ. ಇದು 4 ಕಡೆ ಕಂಪಲ್ಸರಿ ಇರ್ತದೆ. ಇದು 4 4 ಬರೀರಿ. ಭುಜ ಎಷ್ಟು 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 ಮೀಟರ್ ಅವ? 4 ಅಂದ್ರೆ 4 ಸೆಂಟಿಮೀಟರ್ ಅವ. ಎಸವ? 4 ಸೆಂಟಿಮೀಟರ್. ಇಲ್ಲ ನೋಡಿ, ಇಲ್ಲಿ 4 ಬರೀತಿಲ್ಲ. 4 ಬಗ್ಗೆ 4 ತನಕ ಹೋದ್ರೆ ಎಷ್ಟಾಯ್ತು? 16 ಸೆಂಟಿಮೀಟರ್. ಇದು ನೋಡಿ, ಚೌರಸದ ಪರಿಮಿತಿ ತೆಗಿಬೇಕಾಗಿತ್ತಂದ್ರೆ ಸೂತ್ರ ನೋಡ್ರಿ. 4 ಗುಣಿಲೆ ಭುಜ. ಇಲ್ಲಿಲ್ಲ ಅಥವಾ ಭುಜದ ವರ್ಗನ ಬರ್ತದ. ಈಗ ಆಯತ ತೆಗಿಬೇಕಾಗ್ಯದ. ಆಯತದ ಪರಿಮಿತಿ ನೋಡ್ರಿ. ಆಯತದ ಪರಿಮಿತಿ, ಆಯತದ ಪರಿಮಿತಿಗಳು ನೋಡ್ರಿ 2 ಜೋಡಿ ಸಮ ಇರ್ತಾವ. ಹೌದಿಲ್ಲ? ಇದಕ್ಕೆ ನೋಡ್ರಿ 2 ಗುಣಿಲೆ ಉದ್ದ ಅದಿ ಅಗಲ. 2 ಕೇಳಿ ಇಡ್ರಿ. ಉದ್ದ ಎಷ್ಟದ? ಉದ್ದ ನೋಡಿ, ಅಗಲದ ಉದ್ದ ಎಷ್ಟು ಮೀಟರ್ ಅದ? 4. ಉದ್ದ 4, ಅಗಲ ಎಷ್ಟದ? 2. ನೋಡಿ 2 ಕೇಳಿದ್ರಿ. ಗುಣಿಲೆ 4 2 ಕೂಡಿ 6. 6 ಬಗ್ಗೆ 12. 12 ಸೆಂಟಿಮೀಟರ್. ಪರಿಮಿತಿಯನ್ನ ಈ ರೀತಿ ತೆಗಿಬೇಕು.